ನಮಸ್ಕಾರ ಫ್ರೆಂಡ್ಸ್. ಪ್ರತಿಯೊಬ್ಬ ತಂದೆಗೂ ತಮ್ಮ ಮಕ್ಕಳ ಮೇಲೆ ತುಂಬಾನೇ ಜವಾಬ್ದಾರಿ ಇರುತ್ತೆ. ಸೊ ಅದರಲ್ಲಿ ಏನಾದರೂ ಆ ಮಕ್ಕಳು ಹೆಣ್ಣು ಮಕ್ಕಳಾಗಿದ್ರೆ ಆ ತಂದೆಗೆ ಸ್ವಲ್ಪ ಎಕ್ಸ್ಟ್ರಾ ಜವಾಬ್ದಾರಿಯಿಂದ ಆ ತಂದೆ ಇರ್ತಾನೆ. ಯಾಕೆ ಅಂತಂದ್ರೆ ಅವ್ರೇನಾದ್ರೂ ದೊಡ್ಡವರಾದ್ಮೇಲೆ ಏನಾದ್ರೂ ಅವರಿಗೆ ಒಂದು ವೆಲ್ತ್ ಜನರೇಷನ್ ನ ಮಾಡಬೇಕು, ನಾನು ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಅನ್ನ ನನ್ನ ಮಕ್ಕಳಿಗೆ ನಾನು ಮಾಡಿಡ್ಬೇಕು ಅಂತ ಹೇಳಿ ಪ್ರತಿಯೊಬ್ಬ ಫಾದರ್ ಈ ರೀತಿ ಯೋಚನೆ ಮಾಡ್ತಾನೆ. ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ನಿಮಗೆ ಏನಾದ್ರೂ ಒಂದು ಹೆಣ್ಣು ಮಗು ಇದ್ರೆ ಅವ್ರಿಗೋಸ್ಕರ ನಾವು ಯಾವ ಅಸೆಟ್ ಕ್ಲಾಸಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಮತ್ತು ಒನ್ ಆಫ್ ದಿ ಮೋಸ್ಟ್ ಪಾಪ್ಯುಲರ್ ಗವರ್ಮೆಂಟ್ ಪ್ಲಾನ್ ಆದ ಸುಕನ್ಯಾ ಸಮೃದ್ಧಿ ಯೋಜನಾ ಬಗ್ಗೆ ಡೀಟೇಲ್ಸ್ ಗಳನ್ನ ತಿಳಿಸ್ತಾ ಇದ್ದೇನೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವೇನಾದ್ರೂ ಸುಕನ್ಯಾ ಸಮೃದ್ಧಿ ಯೋಜನಾದಲ್ಲಿ 21 ವರ್ಷ ಇನ್ವೆಸ್ಟ್ ಮಾಡಿದಾಗ ನಮ್ಮ ಹತ್ರ ದುಡ್ಡು ಎಷ್ಟು ಬರುತ್ತೆ ಮತ್ತು ಇದನ್ ಬಿಟ್ಟು ಬೇರೆ ಯಾವ್ದಾದ್ರು ಆಪ್ಷನ್ ನಮ್ಮ ಹತ್ರ ಇದೆಯಾ, ಸೊ ಈ ಎಲ್ಲಾ ಮಾಹಿತಿಗಳನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಮೈ ಸೆಲ್ಫ್ ಸೋಮೇಶ್, ವೆಲ್ಕಮ್ ಟು ಇನ್ವೆಸ್ಟ್ಮೆಂಟ್ ವಿತ್ ಕನ್ನಡ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫ್ರೆಂಡ್ಸ್, ಪ್ರತಿಯೊಬ್ಬರಿಗೂ ನಿಮ್ಗೆ ಸುಕನ್ಯಾ ಸಮೃದ್ಧಿ ಯೋಜನಾ ನಮಗೆ ಒಂದು ಗರ್ಲ್ ಚೈಲ್ಡ್ ಇದ್ರೆ ಓಪನ್ ಮಾಡ್ಬೇಕಂತ ಗೊತ್ತಿದೆ. ಸೊ ನೀವೇನಾದ್ರೂ ನಿಯರೆಸ್ಟ್ ಪೋಸ್ಟ್ ಆಫೀಸ್ ಅಥವಾ ನಿಮ್ಮ ಅಕೌಂಟ್ ಎಲ್ಲಿದೆ ಬ್ಯಾಂಕ್ ಅಲ್ಲಿ ನೀವು ಅಲ್ಲಿ ವಿಚಾರಿಸಿದಾಗ ನಿಮ್ಗೆ ಅವರು ಅಕೌಂಟ್ ಯಾವ ರೀತಿ ಓಪನ್ ಮಾಡ್ಬೇಕು ಅದನ್ನ ನಿಮ್ ಜೊತೆ ಶೇರ್ ಮಾಡ್ತಾರೆ. ಬಟ್ ನಿಮ್ಗೇನಾದ್ರೂ ಅದರ ಕಂಡೀಷನ್ಸ್ ಏನು ಅದನ್ನ ನೀವು ಏನಾದ್ರೂ ಚೆಕ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ, ಸೊ ಇಲ್ಲಿ ನೀವು ಈ ಸ್ಕ್ರೀನ್ ಅನ್ನ ನಾನು ಏನ್ ತೋರಿಸ್ತಾ ಇದ್ದೀನಿ ನಾನು ಪಾಸ್ ಮಾಡಿ ಇಲ್ಲಿ ಕಂಡೀಷನ್ಸ್ ಏನಿದೆ ಅಲ್ಲ, ಸೊ ಲೈಕ್ ಮಿನಿಮಮ್ 250 rupees ನಮ್ಮ ಹತ್ರ ಇರಬೇಕು ಓಪನ್ ಮಾಡೋಕೆ. ಸೊ ಪ್ರತಿ ಸಲ ನಾವು 50 rupees ಗಿಂತ ಜಾಸ್ತಿ ಅಮೌಂಟ್ ಅನ್ನ ನಾವು ಇಲ್ಲಿ ಮಿನಿಮಮ್ 50 rupees ಪ್ರತಿ ಇಯರ್ಲಿ ನಾವು ಡೆಪಾಸಿಟ್ ಮಾಡ್ಲೇಬೇಕು. ಮತ್ತು ವಿಡ್ರಾಗಳು ಏನೇನಿದೆ ಅದನ್ನ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ನಮ್ಮ ಹತ್ರ ಒಂದು ಹೆಣ್ಣು ಮಗು ಇರಬೇಕು ಮತ್ತು ಆ ಹೆಣ್ಣು ಮಗುದ ಏಜ್ 10 ವರ್ಷಕ್ಕಿಂತ ಕಡಿಮೆ ಇದ್ರೆ ನಾವು ಈ ಅಕೌಂಟ್ ಅನ್ನ ಓಪನ್ ಮಾಡಬಹುದು. ಇದನ್ನ ನೀವು ಇಲ್ಲಿ ಪಾಸ್ ಮಾಡಿ ನಿಮ್ಗೆ ಎಲ್ಲಾ ಪಾರ್ಟ್ಸ್ ಗಳನ್ನ ನೀವು ಓದ್ಕೋಬಹುದು. ಫ್ರೆಂಡ್ಸ್, ನಾನು ಇಲ್ಲಿ ಒಂದು ಆನ್ಲೈನ್ ಕ್ಯಾಲ್ಕುಲೇಟರ್ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡಬಹುದು. ಸೊ ಸುಕನ್ಯಾ ಸಮೃದ್ಧಿ ಯೋಜನಾ ಮೇನ್ ಬೆನಿಫಿಟ್ ಏನಪ್ಪಾ ಅಂತಂದ್ರೆ ನಾವು ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವ ಅಮೌಂಟ್ ಏನಿರುತ್ತಲ್ಲ ಪ್ರತಿ ಒಂದು ಟ್ಯಾಕ್ಸ್ ಫ್ರೀ ಆಗಿರುತ್ತೆ. ಸೊ ನಾವು ಇನ್ವೆಸ್ಟ್ಮೆಂಟ್ ಮಾಡೋ ಟೈಮ್ ಅಲ್ಲಿ ಕೂಡ ಟ್ಯಾಕ್ಸ್ ಫ್ರೀ, ಲಾಸ್ಟ್ ಅದು ಏನ್ ಮೆಚೂರ್ ಆಗಿ ಅಮೌಂಟ್ ವಿಡ್ರಾ ಮಾಡ್ತೀವಲ್ಲ ಅದು ಕೂಡ ಟ್ಯಾಕ್ಸ್ ಫ್ರೀ ಆಗಿದೆ. ಸೊ ನಾನು ಇಲ್ಲಿ ಮಂತ್ಲಿ 12,500 rupees ಅನ್ನ ಇನ್ವೆಸ್ಟ್ ಮಾಡ್ತೀನಿ ಅಂತ ತಿಳ್ಕೊಳ್ಳಿ. 12,500 ಯಾಕೆ ನಾನು ಇದನ್ನ ಸೆಲೆಕ್ಟ್ ಮಾಡಿದ್ರೆ ಮ್ಯಾಕ್ಸಿಮಮ್ ಆಗಿ ನಾವು ಒಂದು ವರ್ಷದಲ್ಲಿ ಕೇವಲ 1,50,000 rupees ವರೆಗೂ ಅಷ್ಟೇ ನಾವು ಇಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಸೊ ಕರೆಂಟ್ಲಿ ನಾನಿಲ್ಲಿ 12,500 ಪರ್ ಮಂತ್ ಅಂತ ಕೊಟ್ಟೆ ಮತ್ತು ಕರೆಂಟ್ಲಿ ಸುಕನ್ಯಾ ಸಮೃದ್ಧಿಯ ರೇಟ್ ಆಫ್ ಇಂಟ್ರೆಸ್ಟ್ ಆಸ್ ಪರ್ ಗವರ್ಮೆಂಟ್ ಲೇಟೆಸ್ಟ್ ಆಗಿ 8.2 ಇದೆ. ಸೊ ನೀವು ಹಿಂದಿನ ಇಂಟ್ರೆಸ್ಟ್ ಗಳನ್ನ ನಾವು ಚೆಕ್ ಮಾಡಕ್ ಹೋದ್ರೆ ಲೈಕ್ ಇದು 2015 ಅಲ್ಲಿ ಸ್ಟಾರ್ಟ್ ಆಯ್ತು, ಅವಾಗ 9.1 ಇತ್ತು, ಆಮೇಲೆ 9.2 ಬರ್ತಾ ಇಂಟ್ರೆಸ್ಟ್ ಕಡಿಮೆ ಆಯ್ತು. ಬಟ್ ಇನ್ ದ ಇಯರ್ 2023 ತುಂಬಾನೇ ಕಡಿಮೆ ಇಂಟ್ರೆಸ್ಟ್ ಸುಕನ್ಯಾ ಸಮೃದ್ಧಿಯಿಂದ ನಮಗೆ ಬಂದಿದೆ, ಅದೇ 7.6. ಬಟ್ ಸ್ವಲ್ಪ ಈ 2 ವರ್ಷದಿಂದ 8.2 ಇಂಟ್ರೆಸ್ಟ್ ಕೊಟ್ಟಿದೆ. ಬಟ್ ಇದು ಇಂಟ್ರೆಸ್ಟ್ ಈ 7.6 ಗಿಂತಲೂ ಕಡಿಮೆನೂ ಬರ್ಬೋದು ಅಥವಾ 9.1 ಗಿಂತ ಜಾಸ್ತಿನೇ ಆಗೋದು. ಇಟ್ ಡಿಪೆಂಡ್ಸ್ ಆನ್ ದ ಗವರ್ಮೆಂಟ್. ಸೊ ಅದಕ್ಕೋಸ್ಕರ ನಾನು ಸೊ ಇಲ್ಲಿ ಬೈ ಡಿಫಾಲ್ಟ್ 8.2 ಕೊಟ್ಟಿರೋದ್ರಿಂದ 8.2 ಪರ್ ಆನಮ್ ಇಂಟ್ರೆಸ್ಟ್ ಅನ್ನ ತಗೋತಾ ಇದ್ದೇನೆ. ಸೊ ನಾನು ಮಂತ್ಲಿ 12,500 rupees ನಾನು ಇನ್ವೆಸ್ಟ್ ಮಾಡಿದೆ ಅಪ್ ಟು 15 years. ಸೊ ಇಲ್ಲಿ ನಾನು ಕ್ಯಾಲ್ಕುಲೇಟ್ ಮಾಡಿದಾಗ ನಮ್ಮ ಟೋಟಲ್ ಮೆಚುರಿಟಿ ವ್ಯಾಲ್ಯೂ ಎಷ್ಟು ಬರುತ್ತೆ, 69,32,648. ಸೊ ಇದರಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ದೆಷ್ಟು 22,000, ಇದು ಪ್ರಿನ್ಸಿಪಲ್. ಸೊ ಇದಕ್ಕೆ ಟೋಟಲ್ ಆಗಿ ನಮ್ಗೆ 21 ವರ್ಷದಲ್ಲಿ 15 ವರ್ಷದವರೆಗೂ ನಾವು ಇಯರ್ಲಿ 1,50,000 ಹಾಕ್ತಾ ಹೋಗ್ತೀವಿ. 15 ವರ್ಷ ಆಮೇಲೆ 6 ವರ್ಷ ಅದರಲ್ಲಿ ದುಡ್ಡನ್ನು ನಾವು ಹಾಕಲ್ಲ, ಸುಮ್ನೆ ಅದನ್ನ ಬಿಟ್ಬಿಡ್ತೀವಿ. ಸೊ ಅದು ಇಂಟ್ರೆಸ್ಟ್ ಎಲ್ಲ ಕ್ಯಾಲ್ಕುಲೇಟ್ ಆಗಿ ಟೋಟಲ್ 46 lakh rupees 82,648 ಇಷ್ಟು ಕ್ಯಾಪಿಟಲ್ ಗೇನ್ಸ್ ನಮ್ಗೆ ಬರುತ್ತೆ. ಸೊ ಇದನ್ನ ನಾವು ಟೋಟಲ್ ಆಗಿ ನೋಡಿದ್ರೆ ಲೈಕ್ ಆಲ್ಮೋಸ್ಟ್ ವಿ ಕ್ಯಾನ್ ಸೇ 70 lakh rupees ನಮ್ಮ ಟೋಟಲ್ ವ್ಯಾಲ್ಯೂ ನಾವು 21 years ವರೆಗೂ ಇನ್ವೆಸ್ಟೆಡ್ ಆಗಿದ್ರೆ ಇಷ್ಟು ಬರ್ಬೋದು ಅಂತ ಇದರಿಂದ ಗೊತ್ತಾಗುತ್ತೆ. ಫ್ರೆಂಡ್ಸ್, ನಾನು ನಿಮ್ಗೆ ಇಲ್ಲಿ ಇನ್ನೊಂದು ಶೀಟ್ ಅನ್ನ ಶೇರ್ ಮಾಡ್ತಾ ಇದ್ದೇನೆ. ಪ್ಲೀಸ್ ನೀವು ಇಲ್ಲಿ ಸ್ವಲ್ಪ ಅಟೆನ್ಷನ್ ಕೊಡಿ. ಯಾಕೆ ಅಂತಂದ್ರೆ ಇಲ್ಲಿಂದ ಸ್ವಲ್ಪ ಕ್ಯಾಲ್ಕುಲೇಷನ್ಸ್ ಅಥವಾ ನಾನು ತುಂಬಾ ಸಿಂಪಲ್ ಎಕ್ಸಾಂಪಲ್ ಇಂದ ನಾನು ನಿಮ್ಗೆ ತಿಳಿಸ್ತೀನಿ, ಬಟ್ ನೀವು ನಿಮ್ಮ ಅಟೆನ್ಷನ್ ಕೊಟ್ರೆ ನಿಮ್ಗೆ ಈಸಿಲಿ ಅರ್ಥ ಆಗುತ್ತೆ. ಸೊ ನಾನು ಇಲ್ಲಿ ಟೋಟಲ್ ಗೇನ್ಸ್ ಎಷ್ಟು ಬಂದಿತ್ತು ಅದನ್ನ ತಗೊಂಡೆ, ಲೈಕ್ 46,82,648 ಏನ್ ಬಂದಿತ್ತಲ್ಲ ಅದನ್ನ ನಾನು ಇಲ್ಲಿ ಟೋಟಲ್ ಗೇನ್ ಅಂತ ಕನ್ಸಿಡರ್ ಮಾಡಿದೆ. ಸೊ ನಾನು ನಿಮ್ಗೆ ಈ ಕ್ಯಾಲ್ಕುಲೇಟರ್ ಮತ್ತು ಈ ರೇಟ್ ಆಫ್ ಇಂಟ್ರೆಸ್ಟ್ ಎಲ್ಲಾ ಲಿಂಕ್ ಗಳನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ, ನೀವು ಎಲ್ಲಿ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಗೇನ್ ಎಷ್ಟು ಬಂದಿತ್ತು 21 ವರ್ಷ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಇನ್ವೆಸ್ಟ್ ಮಾಡಿದಾಗ ಆಲ್ಮೋಸ್ಟ್ 47 lakh ನಾನು ಇಲ್ಲಿ ಅದನ್ನ ಮೆನ್ಷನ್ ಮಾಡಿದೆ. ಸೊ ನಾನು ಏನ್ ಹೇಳಿದೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ಸುಕನ್ಯಾ ಸಮೃದ್ಧಿ ಯೋಜನೆ ಬಿಟ್ಟು ಬೇರೆ ಯಾವ್ದಾದ್ರು ಅಲ್ಟರ್ನೇಟಿವ್ ಇದೆಯಾ? ಸೊ ನನ್ಗೆ ಅಲ್ಟರ್ನೇಟಿವ್ ಯಾವ್ದು ಅನ್ಸುತ್ತೆ ಅಂದ್ರೆ ನಾವು ನೀಟಾಗಿ 21 ವರ್ಷ ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದಾಗ ನಮ್ಗೆ ಯಾವ ಕಂಡೀಷನ್ ಮೇಲೆ ಎಷ್ಟು ದುಡ್ಡು ಬರುತ್ತೆ, ಸೊ ಅದನ್ನು ಕೂಡ ನಾನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಇಟ್ಟಿದ್ದೇನೆ. ಲೈಕ್ ಮ್ಯೂಚುವಲ್ ಫಂಡ್ ನಾವು 21 ವರ್ಷ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಮಾರ್ಕೆಟ್ ಅಲ್ಲಿ ರಿಸ್ಕ್
ಆಲ್ಮೋಸ್ಟ್ ಕಡಿಮೆನೇ ಆಗಿರುತ್ತೆ. ಸೊ ಅದಕ್ಕೋಸ್ಕರ 21 ವರ್ಷ ರಿಸ್ಕ್ ಲಾಂಗ್ ಡ್ಯೂರೇಷನ್ ಇರೋದ್ರಿಂದ ನಾವು ಮಿನಿಮಮ್ ರಿಸ್ಕ್ ಅನ್ನ ತೆಗೆದುಕೊಂಡು ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಸೊ ನಾನು ಅದಕ್ಕೋಸ್ಕರ ಬೇರೆ ಬೇರೆ ಕಂಡೀಷನ್ಸ್ ಗಳನ್ನ ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ. ಲೈಕ್ ಯಾವ ರೀತಿ ನಮ್ಗೆ ಸುಕನ್ಯಾ ಸಮೃದ್ಧಿಯಲ್ಲಿ 7.6 ಅತಿ ಕಡಿಮೆ ಇಂಟ್ರೆಸ್ಟ್ ಬಂತು, ಸೊ ಇದೇ ಚಾನ್ಸಸ್ ಮ್ಯೂಚುವಲ್ ಫಂಡ್ ಗಳಲ್ಲಿ ಕೂಡ ಇದೆ. ಲೈಕ್ ನಮ್ಗೆ 8% ಬರ್ಬೋದು, ಕೆಲವೊಂದ್ಸಲ 100% ಬರ್ಬೋದು. ಸೊ ಈ ರೀತಿ ನಾನು ಎವರೇಜ್ ಪ್ರತಿ ಒಂದನ್ನು 21 ವರ್ಷ ಮಾಡಿದಾಗ ನಮ್ಗೆ ಎಷ್ಟು ದುಡ್ಡು ಬರುತ್ತೆ. ಸೊ ಸ್ವಲ್ಪ ಜನಕ್ಕೆ ಗೊತ್ತಿರ್ಬೋದು, ಮ್ಯೂಚುವಲ್ ಫಂಡ್ ಕ್ಯಾಪಿಟಲ್ ಗೇನ್ಸ್ ಏನ್ ಬರುತ್ತಲ್ಲ ಅದು ಟ್ಯಾಕ್ಸ್ಡ್ ಆಗಿರುತ್ತೆ. ಸೊ ರೀಸೆಂಟ್ಲಿ 10% ಇದ್ದ ಟ್ಯಾಕ್ಸ್ ನಿರ್ಮಲಾ ಸೀತಾರಾಮನ್ ಅವರು 12.5% ವರೆಗೂ ಏರಿಸಿದ್ರು. ಸೊ ಈ ರೀತಿ ಟ್ಯಾಕ್ಸ್ ಏನಾದ್ರು ಏರ್ತಾ ಹೋದ್ರೆ ನಮ್ಗೆ ಓವರ್ ಆಲ್ ವ್ಯಾಲ್ಯೂ ಎಷ್ಟು ಬರ್ಬೋದು. ಸೊ ಪ್ರತಿ ಒಂದು ಡೀಟೇಲ್ಸ್ ಗಳನ್ನ ನಾನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ನಿಮ್ಗೆ ಶೇರ್ ಮಾಡ್ತೇನೆ. ಸೊ ನೀವು ಇಲ್ಲಿ ನೋಡಬಹುದು, ಸಪೋಸ್ ನಾನೇನಾದ್ರೂ ಸೇಮ್ ಅಮೌಂಟ್ ಮ್ಯೂಚುವಲ್ ಫಂಡ್ ಅಲ್ಲಿ ಎಟ್ ದ 8% ಇಂದ ನನಗೆ ಇನ್ವೆಸ್ಟ್ ಮಾಡಿದ್ರೆ ನನಗೆ 15 years ಗೆ ಟೋಟಲ್ ಆಗಿ 21 lakh rupees ಕ್ಯಾಪಿಟಲ್ ಗೇನ್ ಬಂತು. ಸೊ ಇದು ಹೇಗ್ ಬರುತ್ತೆ ಅಂತಂದ್ರೆ ನಾನು ಇಲ್ಲಿ ತೋರಿಸ್ತೀನಿ. ಗ್ರೋ SIP ಕ್ಯಾಲ್ಕುಲೇಟರ್ ಗೆ ನೀವು ಏನಾದ್ರು ಹೋದ್ರೆ ಲೈಕ್ ಮಂತ್ಲಿ ಇನ್ವೆಸ್ಟ್ಮೆಂಟ್ 12,500 ಕರೆಕ್ಟ್. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು 8%, ಡ್ಯೂರೇಷನ್ ಎಷ್ಟು 15 ವರ್ಷ. ಸೊ ನಾನು 15 ವರ್ಷ ನಾನು ಇನ್ವೆಸ್ಟ್ ಮಾಡಿದಾಗ ಟೋಟಲ್ ರಿಟರ್ನ್ ಎಷ್ಟು ಬಂತು 21 ಲಕ್ಷ. ಸೊ ಅದೇ ನಂಬರ್ ಅನ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ. ಸೊ 21,04,000 ಅಂತ ತಿಳ್ಕೊಳ್ಳಿ. 21,04,000 ಈ ನಂಬರ್ ಇಲ್ಲಿ ಬಂತು. ಸೊ ರಿಮೈನಿಂಗ್ ಗೇನ್ ಫಾರ್ ಫಸ್ಟ್ 6 years ಏನಪ್ಪಾ ಅಂತಂದ್ರೆ, ಸೊ ಇದು ಏನಾಗತ್ತಲ್ಲ ಈ ಅಮೌಂಟ್ ಲೈಕ್ 43,54,314 rupees ನಾವು ಆಮೇಲೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಲ್ಲ. ಸೊ ನಾನು ಇಲ್ಲಿ ಸ್ಪೆಸಿಫಿಕಲಿ 15 ವರ್ಷ ಇನ್ವೆಸ್ಟ್ ಮಾಡಿ ಆಮೇಲೆ ಹಾಗೆ ಬಿಟ್ಬಿಡ್ತೀನಿ. ಯಾವ ರೀತಿ ನಾವು ಸುಕನ್ಯಾ ಸಮೃದ್ಧಿಯಲ್ಲಿ ಆಮೇಲೆ ಇನ್ವೆಸ್ಟ್ಮೆಂಟ್ ಮಾಡಲ್ಲ, ಇಲ್ಲಿ ಅದೇ ರೀತಿ ಬಿಡೋದು. ಸೊ ಇಲ್ಲಿ ನಾನು ಮ್ಯೂಚುವಲ್ ಫಂಡ್ ಅಲ್ಲಿ ELSS ಮ್ಯೂಚುವಲ್ ಫಂಡ್ ಗಳನ್ನ ಚೂಸ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಸುಕನ್ಯಾ ಸಮೃದ್ಧಿಯಲ್ಲಿ ನಾವು ಇನ್ವೆಸ್ಟ್ ಮಾಡಿದಾಗ ಅದು 80C ಸೆಕ್ಷನ್ ಅಲ್ಲಿ ಟ್ಯಾಕ್ಸ್ ಫ್ರೀ ಆಗಿರುತ್ತೆ. ಸೊ ಅದೇ ರೀತಿ ELSS ಕೂಡ ಟ್ಯಾಕ್ಸ್ ಫ್ರೀ ಆಗಿರೋದ್ರಿಂದ ನಾನು ELSS ಮ್ಯೂಚುವಲ್ ಫಂಡ್ ಅನ್ನ ಯಾವ್ದಾದ್ರು ಒಂದನ್ನ ತಗೋಬಹುದು. ಸೊ ನಾನು ಸಪೋಸ್ ಏನಾದ್ರು ಈ 43,54,314 rupees ಅನ್ನ ಲೈಕ್ ಲಂಸಮ್ ಇನ್ವೆಸ್ಟ್ಮೆಂಟ್ 43,54,314 ಇಷ್ಟು rupees ಅನ್ನ ಅಟ್ ದ ರೇಟ್ ಆಫ್ 8% ಅಲ್ಲಿ 6 ವರ್ಷ ನಾನು ಇನ್ವೆಸ್ಟ್ ಮಾಡಿದಾಗ ನನಗೆ ಗೇನ್ಸ್ ಎಷ್ಟು ಬಂತು ಲೈಕ್ 25,55,435 25,55,435. ಸೊ ಇದನ್ನ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೇನೆ. ಸೊ ಇವೆರಡನ್ನು ಸಮ್ ಮಾಡಿದಾಗ ನಮ್ಗೆ ಈ ಅಮೌಂಟ್ ಬರುತ್ತೆ. ಅರ್ಥ ಆಯ್ತಲ್ಲ? ಸ್ವಲ್ಪ ಅಟೆನ್ಷನ್ ಕೊಡಿ. ಲೈಕ್ 46 lakh ಟೋಟಲ್ ಗೇನ್ಸ್ ಬಂತು. ಸೊ ನಾನು ಸಿಂಪಲ್ ಆಗಿ ಗೇನ್ಸ್ ಅನ್ನ ತಗೊಂಡಿದ್ದೇನೆ. ಟೋಟಲ್ ಅಮೌಂಟ್ ಬೇಡ, ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅಂತೆ. ಸೊ ಈ ರೀತಿ ಏನಾದ್ರೆ ನಮ್ಗೆ ಮ್ಯೂಚುವಲ್ ಫಂಡ್ ಅಲ್ಲಿ ನಾನೇನಾದ್ರೂ ಇನ್ವೆಸ್ಟ್ ಮಾಡಿದೆ 21 ವರ್ಷ ಆದ್ಮೇಲೆ ನನಗೆ ಕೇವಲ 8% ರಿಟರ್ನ್ ಅಷ್ಟೇ ಬಂದ್ರೆ ನನ್ನ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ ಅಂದ್ರೆ 46,59,749. ಬಟ್ ದೇರ್ ಇಸ್ ಎ ಕ್ಯಾಚ್. ಯಾಕೆ ಅಂತಂದ್ರೆ ಇಕ್ವಿಟಿ ಮ್ಯೂಚುವಲ್ ಫಂಡ್ ಗಳಲ್ಲಿ ನಾವು ಏನ್ ಇನ್ವೆಸ್ಟ್ ಮಾಡಿ ಕ್ಯಾಪಿಟಲ್ ಗೇನ್ಸ್ ಅನ್ನ ಏನ್ ಅರ್ನ್ ಮಾಡ್ತಿಲ್ಲ ಅದಕ್ಕೆ ಗೌರ್ಮೆಂಟ್ ಟ್ಯಾಕ್ಸ್ ಅನ್ನ ತಗೊಳುತ್ತೆ. ಸೊ ಕರೆಂಟ್ಲಿ 12.5% ಗೌರ್ಮೆಂಟ್ ಕಡೆಯಿಂದ ಟ್ಯಾಕ್ಸ್ ಇದೆ. ಸೊ ಈ ಅಮೌಂಟ್ ಗೆ ನಾನೇನಾದ್ರೂ 12.5% ನ ಮೈನಸ್ ಮಾಡಿದಾಗ ನನಗೆ 40,77,281 rupees ಬಂತು. ಸೊ ಮ್ಯೂಚುವಲ್ ಫಂಡ್ 8% ರಿಟರ್ನ್ ಕೊಟ್ರೆ ಆಬ್ವಿಯಸ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆಗಿಂತ ಕಡಿಮೆ ದುಡ್ಡು ನನಗೆ ಬರುತ್ತೆ ಅಂತ ಇಲ್ಲಿ ಈಸಿಲಿ ನಮಗೆ ಗೊತ್ತಾಗ್ತಾ ಇದೆ. ಸೊ ಮುಂದೆ ಏನಾದ್ರೂ ಗೌರ್ಮೆಂಟ್ ಟ್ಯಾಕ್ಸ್ ಅನ್ನ ಇನ್ಕ್ರೀಸ್ ಮಾಡಿದ್ರೆ ಇದು ಆಲ್ರೆಡಿ ಮಾಡಿದ್ದಾರೆ. ಯಾಕೆ ಇಲ್ಲಿವರೆಗೂ ಕೇವಲ 10%. ಸೊ ಇದಕ್ಕಿಂತ ಹಿಂದೆ ಟ್ಯಾಕ್ಸೇ ಇರಲಿಲ್ಲ ಕ್ಯಾಪಿಟಲ್ ಗೇನ್ಸ್ಗೆ. ಸೊ 10 ಇಂದ ಈಗ ಅಗೇನ್ 12.5% ಮಾಡಿದ್ದಾರೆ. ಸೊ 20% ಏನಾದ್ರು ಟ್ಯಾಕ್ಸ್ ಅಮೌಂಟ್ ಇನ್ಕ್ರೀಸ್ ಆದ್ರೆ, ಸೊ ಈ ಅಮೌಂಟ್ ಗೆ 20% ಏನಾದ್ರು ಟ್ಯಾಕ್ಸ್ ಕೊಟ್ಟು ನಮ್ಗೆ ಫೈನಲ್ ಅಮೌಂಟ್ ಎಷ್ಟು ಬರುತ್ತೆ ಕೇವಲ 37 lakh. ಸೊ ಅದೇ ರೀತಿ 30% ಏನಾದ್ರು ಟ್ಯಾಕ್ಸ್ ಇನ್ಕ್ರೀಸ್ ಆದ್ರೆ ನಮ್ಮ ಹತ್ರ ಬರೋದು ಕೇವಲ 32 lakh rupees ಅಷ್ಟೇ. ಸೊ ನನ್ನ ಮ್ಯೂಚುವಲ್ ಫಂಡ್ ಏನಾದ್ರು ಕೇವಲ 8% ರಿಟರ್ನ್ ಕೊಟ್ರೆ ಅದು ಸುಕನ್ಯಾ ಸಮೃದ್ಧಿ ಯೋಜನೆಗಿಂತ ಕಡಿಮೆ ಗೇನ್ಸ್ ಅನ್ನ ನಾನು ನನ್ನ ಇನ್ವೆಸ್ಟ್ಮೆಂಟ್ ಇಂದ ತಗೋತೀನಿ. ಬಟ್ ನಾನು ನಿಮ್ಗೆ ಏನ್ ಹೇಳಿದೆ, ಇದು 21 ವರ್ಷದವರೆಗೆ ಇರುವ ಟೈಮ್. ಸೊ ಅದಕ್ಕೋಸ್ಕರ ಲಾಂಗ್ ಡ್ಯೂರೇಷನ್ ಅಲ್ಲಿ ರಿಸ್ಕ್ ಕಡಿಮೆ ಇರುತ್ತೆ. ಸೊ ಸಪೋಸ್ ಅದೇ ಮ್ಯೂಚುವಲ್ ಫಂಡ್ಸ್ ಏನಾದ್ರು ನಮ್ಗೆ 10% ರಿಟರ್ನ್ ಕೊಟ್ರೆ ನಮ್ಗೆ ಎಷ್ಟು ವ್ಯಾಲ್ಯೂ ಬರ್ಬೋದು. ಸೊ ನಾನು ಇದನ್ನೇ ಸೇಮ್ ಕ್ಯಾಲ್ಕುಲೇಟ್ ಮಾಡಿದ್ದೇನೆ. ಸೊ ನೀವು ಬೇಕಾದ್ರೆ ಇದನ್ನ ನನ್ಗೆ ಡಿಸ್ಕ್ರಿಪ್ಷನ್ ಇದನ್ನು ಲಿಂಕ್ ಅನ್ನ ಕೊಡ್ತೀನಿ, ನೀವು ಕೂಡ ಇದನ್ನ ಚೆಕ್ ಮಾಡಬಹುದು. ಲೈಕ್ ಇಲ್ಲಿ ನೀವು 8% ಅಂತ ಕೊಟ್ಟಾಗ ಸೇಮ್ ನಾ ಏನ್ ಕ್ಯಾಲ್ಕುಲೇಟ್ ಮಾಡಿದ್ದೇನಲ್ಲ ಇದನ್ನ ಜಸ್ಟ್ ಚೇಂಜ್ ಮಾಡಿ 12,000 ಸೆಕೆಂಡ್. ಸೊ ನಾನು ಏನ್ ಕೊಟ್ಟಿದ್ದೀನಲ್ಲ ಇದನ್ನ 12,500 ಇಲ್ಲಿ 12% ಇದೆ, ಇದನ್ನ 10% ಮಾಡಿ ಟೈಮ್ ಪೀರಿಯಡ್ ಅಗೇನ್ 15 years. ಸೊ ಇಲ್ಲಿ ನನ್ಗೆ ಗೇನ್ಸ್ ಎಷ್ಟು ಬಂತು 29,74,053 rupees. ಸೊ ಈ ರೀತಿ ನಾನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೇನೆ. ಸೊ ಫಸ್ಟ್ 15 ವರ್ಷ ಇಷ್ಟು ಬರುತ್ತೆ. ಆಮೇಲೆ ಆ ಟೋಟಲ್ ಓವರ್ ಆಲ್ ವ್ಯಾಲ್ಯೂ ಅನ್ನು ನಾನು ನೆಕ್ಸ್ಟ್ 6 years ಗೆ ಇನ್ವೆಸ್ಟ್ ಮಾಡಿದಾಗ ನನಗೆ ಟೋಟಲ್ ಆಗಿ 70 lakh rupees ಬಂತು ಕ್ಯಾಪಿಟಲ್ ಗೇನ್ಸ್. ಸೊ ಅಗೇನ್ ಈ ಕ್ಯಾಪಿಟಲ್ ಗೇನ್ಸ್ ಏನಾದ್ರು ನಾನು 12% 5 ಅನ್ನ ಟ್ಯಾಕ್ಸ್ ಡಿಡಕ್ಟ್ ಆಗಿ ಟೋಟಲ್ ನನಗೆ ಎಷ್ಟು ಬರುತ್ತೆ 61 lakh. ಸೊ ಈ ನಂಬರ್ ಅನ್ನ ನೀವು ಇಲ್ಲಿ ಕಂಪ್ಯಾರಿಸನ್ ಮಾಡಿದಾಗ ದೇರ್ ಇಸ್ ಎ ತುಂಬಾನೇ ಡಿಫರೆನ್ಸ್ ಇದೆ.
ಸೊ 10% ರಿಟರ್ನ್ ಬಂದ್ರೆ ಆಬ್ವಿಯಸ್ಲಿ ಮ್ಯೂಚುವಲ್ ಫಂಡ್ ಲಾಂಗ್ ಟರ್ಮ್ ಅಲ್ಲಿ ಒಂದು ವಿನ್ ಅನ್ನ ನಾವು ಇಲ್ಲಿ ನೋಡಬಹುದು. ಈ ಟ್ಯಾಕ್ಸ್ ಏನಾದ್ರೆ 20% ವರೆಗೂ ಇನ್ಕ್ರೀಸ್ ಆದ್ರೆ ಮುಂದೆ 21 ವರ್ಷದೊಳಗೆ ಏನ್ ಹೇಳಕ್ ಆಗಲ್ಲ ತಾನೆ, ಅದಕ್ಕೆ ಸ್ವಲ್ಪ ಕಂಡೀಷನ್ಸ್ ಗಳನ್ನ ನಾನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಇಟ್ಟಿದ್ದೇನೆ. ಸೊ ನನ್ಗೆ 56 ಲ್ಯಾಕ್ ಬರ್ಬೋದು. ಸೊ 30% ಏನಾದ್ರೂ ಇನ್ಕ್ರೀಸ್ ಆದ್ರೆ 49 ಲ್ಯಾಕ್, ಅಂದ್ರೆ ಸುಕನ್ಯಾ ಸಮೃದ್ಧಿ ಯೋಜನೆಗಿಂತ 3 ಲಕ್ಷ ರೂಪಾಯಿ ಜಾಸ್ತಿ ಬಂತು. ಸೊ ಈ ರೀತಿ ನಾನು 10% ಆಯ್ತು, 12% ಆಯ್ತು, 15% ಅನ್ನ ನಾನು ಈ ರೀತಿ ಕ್ಯಾಲ್ಕುಲೇಷನ್ ಮಾಡಿ ಇಲ್ಲಿ ನಂಬರ್ಸ್ ಗಳನ್ನ ನಾನು ಇಟ್ಟಿದ್ದೀನಿ. ಸೊ ನನ್ಗೇನಾದ್ರೂ ಮ್ಯೂಚುವಲ್ ಫಂಡ್ 8% ರಿಟರ್ನ್ ಕೊಟ್ರೆ ನನಗೆ ಆಬ್ವಿಯಸ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆಗಿಂತ ಕಡಿಮೆ ದುಡ್ಡು ಬರುತ್ತೆ. ಇನ್ನೊಂದು ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ನಾನು ನಿಮ್ಗೆ ಹೇಳಿದ್ದೆ ವಿಡ್ರಾಗಳನ್ನ ನಾವು ಯಾವಾಗ ಮಾಡ್ಬೋದು ಅಂತ. ಸೊ ಅಲ್ಲಿ ಕಂಡೀಷನ್ಸ್ ಪ್ರಕಾರ ನಮ್ಮ ಹೆಣ್ಣು ಮಗು ಏನಾದ್ರೂ 10th ಕ್ಲಾಸ್ ಅನ್ನ ಪಾಸ್ ಆಗ್ಬೇಕು, ಇಲ್ಲಾಂದ್ರೆ ಅವಳು 18 ವರ್ಷ ಕ್ರಾಸ್ ಆಗಿ ಅವಳ ಮ್ಯಾರೇಜ್ಗೋಸ್ಕರ ನಾವು ಅಮೌಂಟ್ ಅನ್ನ ವಿಡ್ರಾ ಮಾಡಬಹುದು. ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕಂತಂದ್ರೆ ನೀವು ಬ್ಯಾಂಕ್ ಅಲ್ಲಿ ವಿಸಿಟ್ ಮಾಡಿ ಅವರು ಕಂಡೀಷನ್ಸ್ ಏನಿದೆ ಅದನ್ನ ಪ್ರತಿಯೊಂದು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಬಟ್ ಮ್ಯೂಚುವಲ್ ಫಂಡ್ ಗಳಲ್ಲಿ ಆ ತರ ಅಲ್ಲ. ELSS ಮ್ಯೂಚುವಲ್ ಫಂಡ್ಸ್ ಕೇವಲ 3 ವರ್ಷ ಲಾಕ್ ಇನ್ ಪೀರಿಯಡ್ ಅನ್ನು ಹೊಂದಿರುತ್ತೆ. ಸೊ ಆ 3 ವರ್ಷ ಮುಗಿದ್ಮೇಲೆ ಮುಗಿತು, ನಾವು ನಮ್ಮ ದುಡ್ಡನ್ನ ಯಾವಾಗ ಬೇಕಾದ್ರೂ ತಗೋಬಹುದು. ಸೊ ದಿಸ್ ಇಸ್ ಅ ಗುಡ್ ಪಾಯಿಂಟ್. ಬಟ್ ಇದೇ ಪಾಯಿಂಟ್ ಬ್ಯಾಡ್ ಕೂಡ ಆಗಿರುತ್ತೆ. ಯಾಕೆ ಅಂತಂದ್ರೆ ದುಡ್ಡನ್ನ ನಾವು ಯಾವಾಗ್ಲೂ ತೆಗಿಬೇಕು ಅಂತ ಆಪ್ಷನ್ ಕೊಟ್ರೆ ನಾನು ಯಾವ ಕೆಲ್ಸಕ್ಕಾದ್ರೂ ತೆಗೆದು ಬಿಡ್ತೀನಿ, ನನ್ನ ಮಕ್ಕಳ ಭವಿಷ್ಯಕ್ಕೋಸ್ಕರ ಅದನ್ನು ನಾನು ಇಡೋಕ್ಕಾಗಲ್ಲ. ಸೊ ಇಟ್ ಟೋಟಲಿ ಡಿಪೆಂಡ್ಸ್ ಆನ್ ಯು. ಸೊ ಅದಕ್ಕೋಸ್ಕರ ಮ್ಯೂಚುವಲ್ ಫಂಡ್ ಏನಾದ್ರು 12% ರಿಟರ್ನ್ ಕೊಟ್ರೆ 30% ಟ್ಯಾಕ್ಸ್ ಇದ್ರು ನನಗೆ 71 ಲ್ಯಾಕ್ ಬರುತ್ತೆ, 20% ಟ್ಯಾಕ್ಸ್ ಇದ್ರೆ 81 ಲ್ಯಾಕ್. ಸೊ ಕರೆಂಟ್ ಟ್ಯಾಕ್ಸ್ ಇಂದ ನಾನು ಹೋದ್ರೆ 89 ಲ್ಯಾಕ್, ಆಲ್ಮೋಸ್ಟ್ 90 ಲ್ಯಾಕ್ ಗೇನ್ಸ್ ಗಳನ್ನ ನಾನು ಮ್ಯೂಚುವಲ್ ಫಂಡ್ ಗಳಿಂದ ಪಡ್ಕೋಬಹುದು. ಬಟ್ ಮ್ಯೂಚುವಲ್ ಫಂಡ್ಸ್ ಆರ್ ಡ್ರಿವನ್ ಬೈ ದ ಮಾರ್ಕೆಟ್. ಯಾಕಂದ್ರೆ ಇಂಡಿಯಾ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ, ಮ್ಯೂಚುವಲ್ ಫಂಡ್ ರಿಟರ್ನ್ಸ್ ಕೂಡ ಅದೇ ಇರುತ್ತೆ. ಸೊ ಮ್ಯೂಚುವಲ್ ಫಂಡ್ ಸಪೋಸ್ ಏನಾದ್ರು ಯಾವ ರೀತಿ ಸುಕನ್ಯಾ ಸಮೃದ್ಧಿಯಲ್ಲಿ 9.2 ರಿಟರ್ನ್ಸ್ ನಮ್ಗೆ ಹೈಯೆಸ್ಟ್ ನಾವು ನೋಡಿದ್ವಿ, ಇಲ್ಲಿ ಏನಾದ್ರು 15% ರಿಟರ್ನ್ ಬಂದ್ರೆ ನೀವು ಓವರ್ ಆಲ್ ವ್ಯಾಲ್ಯೂ ಅನ್ನ ನೋಡಬಹುದು 1,73,20,319 rupees. ಎಸ್, ಈ ಅಮೌಂಟ್ ಗೆ ನಾನು 30% ಟ್ಯಾಕ್ಸ್ ಕಟ್ಟಿದ್ರು ಕೂಡ ನನ್ನ ಟೋಟಲ್ ಓವರ್ ಆಲ್ ವ್ಯಾಲ್ಯೂ ಅಂದ್ರೆ ಬರೀ ಗೇನ್ಸ್ ಟೋಟಲ್ ಇಲ್ಲಿ ನಮ್ಮ 22 ಲ್ಯಾಕ್ ಪ್ರಿನ್ಸಿಪಲ್ ಅನ್ನು ನೀವು ಆಡ್ ಮಾಡಬೇಕು. ಟ್ಯಾಕ್ಸ್ ಎಲ್ಲ ಕೊಟ್ಟದ್ಮಾದ್ಮೇಲೆ ನಮ್ಮ ಹತ್ರ 1,21 ಲ್ಯಾಕ್ ರೂಪೀಸ್ ಇರುತ್ತೆ. ಮ್ಯಾಕ್ಸಿಮಮ್ 30% ಸ್ಲ್ಯಾಬ್ ನಾನು ಇಟ್ಕೊಂಡ್ರು ಮುಂದೆ ಗೌರ್ಮೆಂಟ್ ಏನಾದ್ರು ಅಪ್ಲೈ ಮಾಡಿದ್ರು. ಸೊ ಅದಕ್ಕೋಸ್ಕರ ನೀವು ಪರ್ಸನಲಿ ಇಫ್ ಯು ಆಸ್ಕ್ ಮೀ, ನೀವು ಯಾವ ಆಪ್ಷನ್ ನ ಚೂಸ್ ಮಾಡ್ತೀರಾ ಅಂತಂದ್ರೆ ನನಗೆ ಅಷ್ಟು ಅದೃಷ್ಟ ಇಲ್ಲ. ಯಾಕೆಂದ್ರೆ ನನಗೆ ಹೆಣ್ಣು ಮಗು ಇಲ್ಲ. ಸೊ ಆಬ್ವಿಯಸ್ಲಿ ಐ ಹ್ಯಾವ್ ಟು ಗೋ ವಿತ್ ಮ್ಯೂಚುವಲ್ ಫಂಡ್ಸ್ ಓನ್ಲಿ. ಬಟ್ ನನ್ನ ಹತ್ರ ಹೆಣ್ಣು ಮಗು ಇದ್ರೂ ಕೂಡ 21 ವರ್ಷ ನಾನು ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ರಿಸ್ಕ್ ನಾನು ಪದೇ ಸಲ ಹಿಂದೆನೂ ಹೇಳಿದೆ ಕಡಿಮೆ ಇರುತ್ತೆ. ಸೊ ಓವರ್ ಆಲ್ ಲೈಕ್ 12% ರಿಟರ್ನ್ ಅನ್ನ ನಾನು ಎನಿ ಕಂಡೀಷನ್ ಮ್ಯೂಚುವಲ್ ಫಂಡ್ ಕಡೆಯಿಂದ ನಾನು ಎಕ್ಸ್ಪೆಕ್ಟ್ ಅನ್ನ ಮಾಡಬಹುದು. ಇಷ್ಟು ಮಿನಿಮಮ್ ರಿಟರ್ನ್ ಅನ್ನ ನಾನು ಎನಿ ಕಂಡೀಷನ್ ಮ್ಯೂಚುವಲ್ ಫಂಡ್ ಇಂದ ಎಕ್ಸ್ಪೆಕ್ಟ್ ಮಾಡಿದಾಗ ಆಲ್ಮೋಸ್ಟ್ 30% ಟ್ಯಾಕ್ಸ್ ಸ್ಲ್ಯಾಬ್ ಮುಂದೆ ಇನ್ಕ್ರೀಸ್ ಮಾಡಿದ್ರು ಕೂಡ ಆಲ್ಮೋಸ್ಟ್ ನನಗೆ ಕ್ಯಾಪಿಟಲ್ ಗೇನ್ 71 ಲ್ಯಾಕ್ ರೂಪೀಸ್ ಇರುತ್ತೆ. ಸೊ ಇಟ್ ಇಸ್ ಟೂ ಫಾರ್ ಬೆಟರ್ ದನ್ ದ ಸುಕನ್ಯಾ ಸಮೃದ್ಧಿ ಯೋಜನಾ. ಸೊ ಫ್ರೆಂಡ್ಸ್, ನೀವೇನಾದ್ರೂ ಒಬ್ಬ ರಿಸ್ಕ್ ಟೇಕಿಂಗ್ ಕೆಪಬಿಲಿಟಿ ಮನುಷ್ಯ ಆಗಿದ್ರೆ, ನಿಮ್ಗೆ ಯಾವುದೇ ರೀತಿಯ ಅಪ್ಸ್ ಅಂಡ್ ಡೌನ್ಸ್ ಗಳನ್ನ ನೀವು ನೋಡೋಕೆ ಇಷ್ಟಪಟ್ಟಿದ್ರೆ, ಬಟ್ ಇಲ್ಲಪ್ಪ ನನಗೆ ಇಷ್ಟೇ ದುಡ್ಡು ಬರ್ಲಿ ಸಾಕು ಅಂತ ಇದ್ದವರು ನೀವು ಸುಕನ್ಯಾ ಸಮೃದ್ಧಿ ಯೋಜನವನ್ನ ತಗೋಬಹುದು. ಬಟ್ ಇಲ್ಲ, ನನಗೆ ಅಪ್ಸ್ ಮಾರ್ಕೆಟ್ ಅಲ್ಲಿ ಅಪ್ಸ್ ಮತ್ತು ಡೌನ್ ಗಳನ್ನ ನಾನು ನೋಡೋಕೆ ಇಷ್ಟಪಡ್ತೀನಿ, ಆ ತರ ಮೈಂಡ್ ಸೆಟ್ ಇದ್ರೆ ನೀವು ಮ್ಯೂಚುವಲ್ ಫಂಡ್ ಗಳಲ್ಲಿ ನೀವು ನಿಮ್ಮ ಆಪ್ಷನ್ ಅನ್ನ ಚೂಸ್ ಮಾಡುವ. ನಾನು ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಆಲ್ರೆಡಿ ಮಾಡ್ತಾ ಇರೋದ್ರಿಂದ ನಾನು ಈ ಹ್ಯಾಬಿಟ್ ಅನ್ನು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇನೆ. ಸೊ ಅದಕ್ಕೋಸ್ಕರ ಇಫ್ ಯು ಆಸ್ಕ್ ಪರ್ಸನಲಿ ಟು ಮೀ, ಐ ಪ್ರಿಫರ್ ಮ್ಯೂಚುವಲ್ ಫಂಡ್ಸ್ ಬೆಟರ್ ರಾದರ್ ದೆನ್ ದ ಸುಕನ್ಯಾ ಸಮೃದ್ಧಿ ಯೋಜನಾ. ಸೊ ಇಟ್ ಅಗೇನ್ ಲೈಕ್ ಪರ್ಸನಲ್ ಫಿನಾನ್ಸ್ ಪ್ರತಿಯೊಬ್ಬರಿಗೂ ಡಿಫ್ರೆಂಟ್ ಆಗಿದೆ, ಅದಕ್ಕೆ ನಾವು ಪರ್ಸನಲ್ ಫಿನಾನ್ಸ್ ಅಂತ ಕರಿತೀವಿ. ಸೊ ಇಟ್ ಇಸ್ ಟೋಟಲಿ ಡಿಪೆಂಡ್ಸ್ ಆನ್ ಯು. ಸೊ ನಾವು 46 ಲ್ಯಾಕ್ ರೂಪೀಸ್ ಗೇನ್ ಅನ್ನ ಮಾಡಿದ್ರೆ ಇದೇನ್ ಕಡಿಮೆ ದುಡ್ಡು ಅಲ್ಲ. ಅಟ್ ಲೀಸ್ಟ್ ವಿ ಹ್ಯಾವ್ ಮೇಡ್ ಸಮ್ ಗೇನ್, ರೈಟ್? ನಾವು ದುಡ್ಡನ್ನ ಮಾಡಿದ್ವಿ, ಅದಕ್ಕೋಸ್ಕರ ನಾವು ಪ್ರತಿಯೊಂದನ್ನು ಖುಷಿಯಿಂದ ತಗೋಬೇಕು. ಸೊ ನಿಮಗೆ ಯಾವುದು ಸೂಟಬಲ್ ಅನ್ಸುತ್ತೆ ನೀವು ಆ ಆಪ್ಷನ್ ಅನ್ನ ತಗೋಬಹುದು. ನೀವು ಸುಕನ್ಯಾ ಸಮೃದ್ಧಿ ಯೋಜನಾದಲ್ಲಿ ಇನ್ವೆಸ್ಟ್ ಮಾಡಬಹುದು, ಇಲ್ಲಾಂದ್ರೆ ನೀವು ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಬಟ್ ಎಟ್ ದ ಎಂಡ್ ಎವ್ರಿ ಒನ್ ಈಸ್ ಮೇಕಿಂಗ್ ಮನಿ. ಸೊ ಆ ಅಮೌಂಟ್ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಯಾವ್ದಾದ್ರು ಒಂದು ಕೆಲಸಕ್ಕೆ ಉಪಯೋಗ ಆದ್ರೆ ಆ ತಂದೆಗಿಂತ ಜಾಸ್ತಿ ಖುಷಿ ಮನುಷ್ಯ ಆ ಡೇ ಅಥವಾ ಆ ಪ್ರಪಂಚದಲ್ಲಿ ಯಾರು ಇರೋದೇ ಇಲ್ಲ. ಸುಕನ್ಯಾ ಸಮೃದ್ಧಿ ಯೋಜನಾ ಮೇಲೆ ಅಥವಾ ಮ್ಯೂಚುವಲ್ ಫಂಡ್ ಮೇಲೆ ನಿಮ್ಗೆ ಏನಾದ್ರೂ ಡೌಟ್ಸ್ ಅನ್ಸಿದ್ರೆ ಮತ್ತೆ ನಿಮ್ಗೆ ಏನಾದ್ರೂ ಕ್ವಶನ್ಸ್ ಇದ್ರೆ ಎಲ್ಲ ನಿಮ್ಮ ಡೌಟ್ಸ್ ಗಳನ್ನ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತು ಪ್ಲೀಸ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ಅವರಿಗೆ ಯಾರ ಹತ್ರ ಹೆಣ್ಮಗು ಇದೆ ಅವ್ರ ಹತ್ರ ಶೇರ್ ಮಾಡಿ, ಅವರಿಗೆ ಎಜುಕೇಶನ್ ಅನ್ನ ಮಾಡೋಕೆ ನೀವು ನನಗೆ ಹೆಲ್ಪ್ ಅನ್ನ ಮಾಡಿ. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.
Until then, bye bye, take care.